ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದ್ರೇ ತುಂಬ ವಿಶೇಷವಾದಂತಹ ಹಬ್ಬ ಎಲ್ಲರಿಗೂ, ಎಸ್ಪೆಷಲಿ ನಮ್ಮ ಹಿಂದೂಗಳಿಗೆ ಅಂತೂ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯುಗಾದಿ ಅಂತಂದರೆ ಯುಗ ಪ್ಲಸ್ ಪ್ರಾರಂಭ, ಅಂದರೆ ವರ್ಷದ ಪ್ರಾರಂಭ ಈ ಯುಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಯುಗಾದಿನ ಹೊಸ ವರ್ಷ ಅಂತಲೂ ಕೂಡ ಹೇಳ್ತೇವೆ. ಇನ್ನು ನಮ್ಮ ಮನೆಯಲ್ಲಿ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿ, ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು, ಮಾವಿನ ತೋರಣ ಎಲ್ಲ ಕಟ್ಟಿ ಬಾಗಿಲಿಗೆ ಎಲ್ಲ, ಹಾಗೆ ಫೋಟೋಗಳಿಗೆಲ್ಲ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪೆಲ್ಲ ಇಟ್ಬಿಟ್ಟು ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮನೇಲಿರೋ ಹೆಣ್ಮಕ್ಳು ಅಡುಗೆ ಎಲ್ಲ ಆಗಿದ ನಂತರ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗಬೇಕು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದುಬಿಟ್ಟು, ಅಂದರೆ ನಮ್ಮತ್ತೆ ಬೆಳಗಿನ ಜಾವ 2:45ಗೆ ಎದ್ದುಬಿಟ್ಟು ಬೇಳೆ ಹಾಕಿ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಕರ್ಗಡುಬು ಮಾಡಬೇಕು. ಇನ್ನು ಯುಗಾದಿ ಹಬ್ಬ ಅಂತಂದರೆ ಅಡುಗೆ ಆಗೋದು ಲೇಟ್ ಆಗುತ್ತೆ, ಹಾಗೆ ಊಟ ಕೂಡ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಗಡುಬನ್ನ ಮಾಡ್ತಾಯಿದ್ದೀವಿ. ಕರ್ಗಡುಬು ಆದರೆ ಒಂದು ಸಲ ಮಾಡಿ ಎತ್ತಿಟ್ಬಿಟ್ಟು ಮತ್ತು ಸಂಜೆವರೆಗೂ ಇನ್ನೂ ಫ್ರೀ ಆಗಿರ್ಬೋದು. ಹಾಗಾಗಿ ಇವತ್ತು ಒಬ್ಬಟ್ಟು ಮಾಡೋದು ಬೇಡ, ಶ್ರೀರಾಮನವಮಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕರ್ಗಡುಬನ್ನ ಮಾಡ್ತಾಯಿದ್ದೀವಿ. ಹಾಗೆ ನಾನು ಎಲೆ ಎಲ್ಲ ತೆಗೆದುಕೊಟ್ಟೆ, ಮತ್ತು ಅವರು ಹೂರಣ ಇಟ್ಬಿಟ್ಟು ಎಲ್ಲ ಮುಚ್ಚಿದ್ರು. ಇವಾಗ ಅವರು ಒಲೆ ಮೇಲೆ ಎಣ್ಣೆ ಇಟ್ಕೊಂಡು ಸೌದೆ ಒಲೆನಲ್ಲಿನೇ ಕರ್ಗಡುಬನ್ನ ಕರಿತಾ ಇದ್ದಾರೆ. ಇನ್ನು ಈ ಕಡೆ ಪಲ್ಲಿಗೆ ಇಡಬೇಕಿತ್ತು. ಇವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಾವೆಲ್ಲ ರೆಡಿ ಆಗಿಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದು ಮನೆಗೆ ಬಂದು ಊಟ ಮಾಡಿ ನಂತರ ನಮ್ಮ ಅಮ್ಮನ ಮನೆಗೂ ಬಂದ್ವಿ. ಹಾಗೆ ಅಮ್ಮನ ಮನೆಯಲ್ಲಿ ಬಂದು ಮಕ್ಕಳ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು, ಇನ್ನು ಅಮ್ಮನ ಮನೆ ಹಬ್ಬನ ಇವಾಗಿಂದ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಮ್ಮನ ಮನೆಯಿಂದನೂ ಅವ್ರದ್ದು ಪೂಜೆ ಅಂತಂದರೆ ವಿಶೇಷವಾಗಿರುತ್ತೆ. ಹಾಗಾಗಿ ಹೊರಟ್ವಿ. ಒಂದು ಊರ ಮಧ್ಯದಲ್ಲಿ ಒಂದು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಈಗ ನೀರು ಹಾಕಿಬಿಟ್ಟು ಫಸ್ಟು ಮನೆಯಿಂದ ಕಳಸ ಮತ್ತು ಜಾಗಟೆ ಬೋನಸ್ ಎಲ್ಲ ತೊಗೊಂಡು ಬರ್ತಾರೆ. ಬಂದು ಈಗ ದೇವಸ್ಥಾನದ ಮುಂದೆ ಈ ಗದ್ದಿಗೆ ಇರುತ್ತಲ್ಲ, ಅಲ್ಲಿ ಬಂದು ಒಂದು ಕಂಬಳಿನ ಹಾಕಿಬಿಟ್ಟು ಅದರ ಮೇಲೆ ತಂದಿರ್ತಕ್ಕಂಥ ಕಳಸ, ಮನೆಯಿಂದ ಏನು ತಂದಿರ್ತಾರಲ್ಲ ಕಳಸ ಮತ್ತು ಜಾಗಟೆ ಬೋನಸ್ ಎಲ್ಲ ಇಟ್ಬಿಟ್ಟು ಪೂಜೆಗೆ ತಯಾರಿ ಮಾಡ್ಕೊಳ್ತಾರೆ. ಇವಾಗ ನೋಡಿ ನಮ್ಮ ಚಿಕ್ಕಪ್ಪ ಹಾಕ್ತಾ ಇರೋದು ಈಗ ಹಾಕಿಬಿಟ್ಟು, ಮತ್ತು ಈಗ ಇದ್ರ ಮೇಲೆ ಕಳಸದ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಅವ್ರು ಏನೇನು ತಂದಿರ್ತಾರೆ ಪೂಜೆ ಐಟಮ್ಸು ಎಲ್ಲ ಇಟ್ಬಿಟ್ಟು, ಯಾರ್ಯಾರ ಮನೆಯಿಂದ ಅಂದರೆ ನಮ್ಮ ಫ್ಯಾಮಿಲಿ ಬಂದು ಒಂದು 2-3 ಫ್ಯಾಮಿಲಿಯವರು ಇದ್ದೀವಿ. ಎಲ್ಲರೂ ಸಹ ಅಲ್ಲಿ ಸೇರ್ತೀವಿ ಈ ಯುಗಾದಿ ಹಬ್ಬದಲ್ಲಿ. ಇದು ಈ ಒಂದು ಏನು ಈ ಥರ ಮಾಡ್ತಿದ್ದಾರಲ್ಲ, ಇದು ನಮ್ಮ ಫ್ಯಾಮಿಲಿಯವ್ರು ಮಾತ್ರನೇ ಇದು ಮಾಡೋದು. ಇನ್ನು ಮಿಕ್ದವರೆಲ್ಲ ಹೇಗೆ ಅಂದರೆ ಅವ್ರವ್ರ ಪಾಡಿಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ಹೋಗಿ ಹಣ್ಣು ಕಾಯಿ ಎಲ್ಲ ಕೊಟ್ಬಿಟ್ಟು ಬಂದು ಮನೇಲಿ ಪೂಜೆ ಮಾಡಿಕೊಂಡು ಊಟ ಮಾಡಿ ಮುಗಿಸ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಬೆಳಗ್ಗೆ ಎದ್ಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು, ಪೂಜೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಮುಗಿಸ್ಕೊಂಡು 12-1 ಗಂಟೆ ಮೇಲೆ ಇದೆಲ್ಲ ಸ್ಟಾರ್ಟ್ ಆಗೋದು. ಇದನ್ನು ಮುಗಿಸ್ಕೊಂಡು ಮನೇಲಿ ಊಟ ಮಾಡೋ ಅಷ್ಟರಲ್ಲಿ 4 ಗಂಟೆ 5 ಗಂಟೆ ಆಗುತ್ತೆ. ಪ್ರತಿ ವರ್ಷವೂ ಹಾಗೆ ಲೇಟು ನಮ್ಮ ಮನೆಯಲ್ಲಿ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಮಾಡೋಣ ಅಂತೇಳಿ ಬಂದರು. ಇನ್ನು ನನ್ನ ತಮ್ಮದಿರಿಬ್ಬರು ಪೂಜೆ ಮಾಡ್ತಿದ್ದಾರೆ. ಅವರು ಪೂಜೆ ಮಾಡಿ ಆಯಿತು. ಎಲ್ಲರೂ ಫ್ಯಾಮಿಲಿಯಲ್ಲೂ ಯಾರ್ಯಾರು ಬಂದಿರ್ತಾರೆ ಎಲ್ಲರೂ ಪ್ರತಿಯೊಬ್ಬರೂ ಪೂಜೆ ಮಾಡ್ತಾರೆ. ಅವ್ರ ಮನೆಯಿಂದ ತೆಂಗಿನಕಾಯಿ ಎಲ್ಲ ತೊಗೊಂಬಂದಿರ್ತಾರೆ, ಹೊಡೆದ್ಬಿಟ್ಟು ಪೂಜೆ ಮಾಡಿ ರೆಡಿ ಮಾಡ್ತಾರೆ. ಈಗ ಹಾಗೆ ಅಲ್ಲಿ ಪೂಜೆ ಮಾಡಬೇಕಾದ್ರೆ ನಾಮನೂ ಸಹ ಇಡ್ತಾರೆ. ಬಿಳಿ ನಾಮ ಮತ್ತು ಕೆಂಪು ನಾಮ ಇಡ್ತಾರೆ. ನೋಡಿ, ನಮ್ಮ ಮಕ್ಕಳೆಲ್ಲ ನಾಮಗಳು ಹಾಕಿಸ್ಕೊಂಡು ಎಲ್ಲ ರೆಡಿಯಾಗಿದ್ದಾರೆ. ಇವನು ನಮ್ಮ ಹಾರ್ದಿಕ್, ಇವನು ನನ್ನ ಅಳಿಯ, ಇವನು ಬಂದು ಹಾರ್ದಿಕ್ ಅವ್ರ ಅಣ್ಣ ಕಾರ್ತಿಕ್, ನಮ್ಮಮ್ಮ ಅವರು. ನೋಡಿ 3 ಜನ ಹೆಂಗೆ ರೆಡಿಯಾಗಿದ್ದಾರೆ ನಾಮ ಹಾಕಿಸ್ಕೊಂಡು. ನಮ್ಮ ಯಜಮಾನ್ರನ್ನು ಜಾಯ್ನ್ ಆಗ್ತಾಯಿದ್ದಾರೆ. ಇವಾಗ ನಾಮ ಎಲ್ರಿಗೂ ಇಟ್ಟಿದ್ದಾಯಿತು. ಇನ್ನು ಈಗ ಮಣೆ ಕಟ್ಟಬೇಕು. ಮಣೆ ಕಟ್ಟೋದು ಅಂತಂದರೆ ನೋಡಿ, ನಿಮಗೆ ಮುಂದೆ ತೋರಿಸ್ತೀನಿ ಯಾವ ಥರ ಅಂತ. ಇವರು ಪೂಜೆ ಮಾಡ್ತಾ ಇರೋದು ಬಂದು ನನ್ನ ಚಿಕ್ಕ ತಮ್ಮ. ಎಲ್ರದ್ದು ಪೂಜೆ ಆಯಿತು. ಇನ್ನು ನಮ್ಮ ಹಾರ್ದಿಕ್ ಬಂದು ನಾನು ಕೈ ಮುಗಿತೀನಿ ಅಂತ ಇದ್ದ. ಇದು ಗರುಡಗಂಬ ಮನೆಯಿಂದ ತೊಗೊಂಡು ಬರ್ತೀವಿ. ಗರುಡಗಂಬಕ್ಕೆ ಕೈ ಮುಗಿಬೇಕು. ಅದರಲ್ಲಿ ಕಾಸು ಹಾಕ್ಬಿಟ್ಟು ಧೂಪ ಎಲ್ಲ ಹಾಕಿಬಿಟ್ಟು ಅಲ್ಲಿ ಕೈ ಮುಗಿತಾರೆ. ಹಾಗೆ ನಾನು ಮಾಡ್ತೀನಿ, ಎಲ್ಲರೂ ಮಾಡೋದು ನೋಡಿ ನಾನು ಮಾಡ್ತೀನಿ ಅಂತ ಇದ್ದ. ಅವನಿಗೂ ಮಾಡಿಸ್ತು. ಹಾಗೆ ಈ ಕಡೆ ಬಂದು ಎಲ್ಲರೂ ಪ್ರಸಾದನ ರೆಡಿ ಮಾಡ್ತಿದ್ದೆ, ಅಂದರೆ ಕಳ್ಳೆಪುರಿ. ಅದಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಪ್ರಸಾದನ ರೆಡಿ ಮಾಡ್ತಾರೆ. ಈಗ ಪ್ರಸಾದ ರೆಡಿ ಆಗಿದ ತಕ್ಷಣ ಮಣೆ ಕಟ್ತಾರೆ. ಇಲ್ಲಿ ಲೇಡೀಸ್ ಎಲ್ಲ ತೆಂಗಿನಕಾಯಿ ತುರಿತಾ ಇದ್ದಾರೆ. ಹಾಗೆ ಗಂಡು ಮಕ್ಕಳೆಲ್ಲ ಅಲ್ಲಿ ಪ್ರಸಾದನ ರೆಡಿ ಮಾಡ್ತಾ ಇದ್ದಾರೆ. ಅವಲಕ್ಕಿ ಪ್ರಸಾದ ಮಾಡಲ್ಲ ನಾವು, ಕಳ್ಳೆಪುರಿ ಪ್ರಸಾದನೇ ಮಾಡೋದು. ಎಲ್ಲರ ಮನೆಯಿಂದನೂ ತಂದಿರ್ತಾರೆ ಕಳ್ಳೆಪುರಿನ, ಅದನ್ನೇ ಹಾಕಿಬಿಟ್ಟು ಎಲ್ಲರೂ ಪ್ರಸಾದನ ರೆಡಿ ಮಾಡ್ತಿದ್ದಾರೆ. ಇವಾಗ ಮಣೆ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಆ ಕಡೆ ಈ ಕಡೆ ಇಬ್ಬರು ಒಂದು ಬಟ್ಟೆ ಟವಲನ್ನು ಹಾಕಿಬಿಟ್ಟು 2 ತುದಿನಲ್ಲಿ ಒಬ್ಬೊಬ್ಬರು ಕೂತಿರ್ತಾರೆ. ಹಾಗೆ 5 ಕಡೆ ಪ್ರಸಾದನ ಇಡ್ತಾರೆ. 5 ಇಡೀ ಪ್ರಸಾದನ ಇಟ್ಬಿಟ್ಟು ಕೊನೆಯಲ್ಲಿ 2 ಮುಚ್ಚಿ ಇಟ್ಬಿಟ್ಟು, ಮತ್ತು ಇನ್ನು ಮಧ್ಯದಲ್ಲಿ 3 ಇರುತ್ತಲ್ಲ ಅದನ್ನು ಹಾಗೆ ಬಿಟ್ಟಿರ್ತಾರೆ.
ಇವಾಗ ಗೋವಿಂದ ಗೋಪುರಕ್ಕೆ ಅಂತ ಹೇಳಿ ಎಲ್ಲರೂ ಒಂದು ರೌಂಡು ಈ ಥರ ರೌಂಡ್ ಹಾಕ್ಕೊಂಡು ಗೋಪುರಕ್ಕೆ ಇಕ್ತಾರೆ. ಇದನ್ನು 5 ಸಲ ಮಾಡ್ತಾರೆ. ಈ ರೀತಿಯಾಗಿ 5 ಸಲ ಮಾಡಿಬಿಟ್ಟು 3 ಸಲ ಬೇರೆ ಎಲ್ರಿಗೂ ಕೊಡ್ತಾರೆ. ಪ್ರಸಾದನ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಮಾಡಿದ್ದಾದಮೇಲೆ ಜಾಗಟೆ ಬಾರಿಸ್ಕೊಂಡು ಈ ಥರ ಗೋಪುರಕ್ಕೆ ಇಡ್ತಾರೆ. ಆಮೇಲೆ ಪ್ರಸಾದನ ತೆಗೆದು ಎಲ್ಲರಿಗೂ ಕೊಟ್ಟು ಲಾಸ್ಟಲ್ಲಿ 2 ಸಲ ಇಟ್ಬಿಟ್ಟು ಅದನ್ನು ಅಲ್ಲಿ ಕೂತಿರ್ತಾರಲ್ವ 2 ಸಲ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಲ ಅಂತ ಕೊಡ್ತಾರೆ. ಕೊಟ್ಟಿದ್ದಾದಮೇಲೆ ಇನ್ನು ಇದೆಲ್ಲ ಮುಗಿದ ನಂತರ ತೆಂಗಿನಕಾಯಿ ಏನು ಹೊಡೆದಿರ್ತಾರಲ್ಲ ಎಲ್ಲರ ಮನೆಯಿಂದ ಬಂದು ಊರಲ್ಲಿ ಯಾವ್ದ್ಯಾವ್ದು ದೇವಸ್ಥಾನಗಳಿದ್ದಾರೆ ಆ ದೇವಸ್ಥಾನದ ಪೂಜಾರಿಗಳು ಏನಿರ್ತಾರಲ್ಲ ಎಲ್ಲ ದೇವಸ್ಥಾನದ ಪೂಜಾರಿಗಳನ್ನೂ ಕರೆದುಬಿಟ್ಟು ಎಲ್ರಿಗೂ ಅಂದರೆ ಇದು ನಮ್ಮನೆ ನಾವು ಏನು ಪೂಜೆ ಮಾಡಿರ್ತೀವಲ್ಲ ನಮ್ಮನೆಯಿಂದ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ದೇವಸ್ಥಾನದ ಪೂಜಾರಿಗಳಿಗೂ ಎಲ್ರಿಗೂ ಪ್ರಸಾದನ ಕೊಡ್ತಾರೆ, ತೆಂಗಿನಕಾಯಿ ಪ್ರಸಾದನ. ಇನ್ನು ಇದೆಲ್ಲ ಆಗಿದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಮನೆಯಲ್ಲಿ ಕಳಸ ಎಲ್ಲ ಇಟ್ಬಿಟ್ಟು ಇಲ್ಲಿವರೆಗೂ ಉಪವಾಸನೇ ಇರಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನಮ್ಮ ಮನೆಯಲ್ಲಿ ಅಪ್ಪನ ಮನೆಯಲ್ಲಿ ಎಲ್ಲರೂ ಉಪವಾಸನೇ ಇರ್ತಾರೆ. ಈ ಮನೆಗೆ ಇಲ್ಲಿಂದ ಬಂದ ನಂತರ ಕಳಸ ಎಲ್ಲ ಮನೇಲಿ ಇಟ್ಬಿಟ್ಟು ಅಲ್ಲಿ ಯಾರ ಮನೇಲಿ ಕಳಸ ಹೂಡಿರ್ತಾರಲ್ಲ ಅವ್ರ ಮನೆಯಲ್ಲೇ ಉಪವಾಸ ಬಿಡಬೇಕು. ಅಂದರೆ ನಾವು ಈ ಹಬ್ಬದಲ್ಲೂ ಸಹ ಉಪವಾಸ ಥರನೇ ಇರಬೇಕು. ಈಗ ಪ್ರಸಾದ ಎಲ್ಲ ಹಂಚ್ತಾಯಿದ್ದಾರೆ, ನನ್ನ ತಮ್ಮದಿರೆಲ್ಲ ಹಂಚ್ತಾಯಿದ್ದಾರೆ. ಪ್ರಸಾದ ಎಲ್ಲ ತಿಂದು ಆದಮೇಲೆ ಮನೆಗೆ ಹೊರಡ್ತೀವಿ. ಮನೆಗೆ ಹೊರಟ ನಂತರ ಊಟನ ಮುಗಿಸ್ಕೊಳ್ಬೇಕು. ನೋಡಿ ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ದಾರೆ. ಎಲ್ಲರೂ ಖುಷಿಯಾಗಿ ಪ್ರಸಾದನ ತಿಂತಾಯಿದ್ದಾರೆ. ಈಗ ನಮ್ಮ ಅಮ್ಮನ ಮನೆಯಲ್ಲಿ ಈ ರೀತಿ ಇದು ಸೆಲೆಬ್ರೇಷನ್ ಇರುತ್ತಲ್ಲ ಇದನ್ನೆಲ್ಲ ಮಾಡಿದ್ದಾದಮೇಲೆ ನಮ್ಗೆ ಯುಗಾದಿ ಹಬ್ಬ ಅಂತ ಅನ್ನಿಸ್ಕೊಳ್ಳೋದು, ಅಷ್ಟು ಖುಷಿಯಾಗುತ್ತೆ. ಪೂಜೆ ಎಲ್ಲ ಮುಗೀತು, ಇನ್ನು ಮನೆಗೆ ಹೋಗಿ ಊಟ ಮಾಡಬೇಕು. ಸೊ ಗೈಸ್, ನಮ್ಮ ಯುಗಾದಿ ಹಬ್ಬ ಈ ರೀತಿಯಾಗಿ ಇತ್ತು. ನನ್ನ ನಾದಿನಿ ಮಗ ಅಳ್ತಾ ಇದ್ದ, ಯಾರೋ ತಮಾಷೆ ಮಾಡಿದ್ರು ಅಂತ ಅಳ್ತಾ ಇದ್ದ. ಸೊ ನಾವು ಮನೆಗೆ ಹೊರಟ್ವಿ. ಅಳ್ಬಾರ್ದು ಬಿಡ, ಏನು ಮಾಡಿಲ್ಲ, ಸುಮ್ಮನೆ ತಮಾಷೆ ಮಾಡಿರೋದವರು.